ಸರ್, ತಮಿಳುನಾಡಲ್ಲಿ ಖಾತೆನೇ ತೆರೆದಿಲ್ಲ ಬಿಜೆಪಿ, ಇದ್ರ ಬಗ್ಗೆ ಏನು ಕಮೆಂಟ್ ಮಾಡ್ತೀರಾ ಸರ್? ತಮಿಳುನಾಡಿನಲ್ಲಿ ನಮ್ಮ ವೋಟ್ ಶೇರ್ನಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ. ಬಿಜೆಪಿ ಇತಿಹಾಸ ಗೊತ್ತಿರೋರಿಗೆ ಬಿಜೆಪಿ ಯಾವ ಥರ ಬೆಳೆದಿದೆ ಅಂತ ಗೊತ್ತು. ಬಿಜೆಪಿಗೆ ಯಾವತ್ತೂ 1 ಇಂಚು ಜಮೀನನ್ನು ಕೂಡ ಯಾರೂ ಗಿಫ್ಟ್ ಮಾಡಿ ಕೊಟ್ಟಿಲ್ಲ. ಒಂದೊಂದು ಸೀಟ್ಗೂ ಕೂಡ ಬಿಜೆಪಿ ಸಂಘರ್ಷ ಮಾಡಿ, ಹೋರಾಟ ಮಾಡಿ, ತ್ಯಾಗ ಬಲಿದಾನ ಮಾಡಿ ಬೆಳೆದಿರುವಂಥ ಪಾರ್ಟಿ ಇದು. ಅಟಲ್ ಬಿಹಾರಿ ವಾಜಪೇಯಿ ಅವರು ಬಿಜೆಪಿಯನ್ನು ಸ್ಥಾಪನೆ ಮಾಡಿ ಮುಂಬೈನಲ್ಲಿ ಭಾಷಣ ಮಾಡಿದಾಗ ಅಂಧೇರ ಛಟೇಗ ಕಮಲ್ ಖಿಲೇಗ ಅಂತ ಹೇಳಿದಾಗ 15 ಜನ ಬಿಜೆಪಿಯ ಫೌಂಡರ್ಸ್ ಇದ್ದಿದ್ದು. ಆ 15 ಜನರ ಪಾರ್ಟಿ ಸಂಸತ್ನ ಪ್ರವೇಶಿಸ್ತು. 2 MP ನಾವು ಮಾಡಿಕೊಂಡ್ವಿ. 2 MP ಯಿಂದ 303 MP ಮಾಡಿ ಆರ್ಟಿಕಲ್ 370 ತೆಗೆದುಹಾಕಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಿ ನಾವು ಹೇಳಿದ್ದನ್ನ ಮಾಡುವಂಥ ಪಾರ್ಟಿ ಅಂತ ಸಾಬೀತು ಮಾಡಿ ತೋರಿಸಿದ್ವಿ. ಈ 2 ಸೀಟಿಂದ 303 ಸೀಟು ಮ್ಯಾಜಿಕಲ್ ಆಗಲಿಲ್ಲ, ಯಾರೋ ಗಿಫ್ಟಾಗಿ ಕೊಟ್ಟಿದ್ದಲ್ಲ, ಪ್ರತಿನಿತ್ಯ ಹೋರಾಟ ಮಾಡ್ತು. ಎಷ್ಟೋ ಜನ ಪ್ರಚಾರಕರು 30 ವರ್ಷ 40 ವರ್ಷ ಅವ್ರು ಇಡೀ ಜೀವನ ಇದಕ್ಕೋಸ್ಕರ ತೆಗೆದ್ರು. ಇವತ್ತಿಗೂ ಕೂಡ ಬೆಂಗಾಲ್ನಲ್ಲಿ ಈಗಾಗಲೇ ಇನ್ನೂ ರಿಸಲ್ಟ್ ಕಂಪ್ಲೀಟ್ ಆಗಿಲ್ಲ. ಈಗಾಗಲೇ ಮಥುರಾಪುರ್ನಲ್ಲಿ, ಸಂದೇಶ್ ಖಾಲಿಲಿ ನಮ್ಮ ಕಾರ್ಯಕರ್ತರ ಮೇಲೆ ಅವ್ಯಾಹತವಾದಂಥ ಗಲಾಟೆಗಳು ನಡೀತಾ ಇದೆ, ಮರ್ಡರ್ ಆಗ್ತಾ ಇದೆ, ಮನೆನ ಸುಡೋವಂಥ ಕೆಲಸ ಆಗ್ತಾ ಇದೆ. ಇದೆಲ್ಲ ಪೋಸ್ಟ್ ಪೋಲ್ ವಯಲೆನ್ಸ್ ಆದರೂ ಕೂಡ, ಈ ಸಂಘರ್ಷ ಆದರೂ ಕೂಡ ಬಿಜೆಪಿ ಗೆದ್ಕೊಂಡು ಬಂದಿದೆ. ತಮಿಳುನಾಡಿನಲ್ಲೂ ಅಷ್ಟೇ ಅಣ್ಣಾಮಲೈ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ 2026ನೇ ಇಸ್ವಿಯ ಒಳಗಡೆ ದೊಡ್ಡ ರಾಜಕೀಯ ಶಕ್ತಿಯಾಗಿ ಬೆಳೆಯುತ್ತೆ. 2026ರಲ್ಲಿ ಅಣ್ಣಾಮಲೈ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಶಪಥ ವಹಿಸ್ತಾರೆ. ಇದೇ ಭಾರತೀಯ ಜನತಾ ಪಾರ್ಟಿಯ ಸಂಘರ್ಷದ